ಹಿಂದೆಲ್ಲ ಯುದ್ಧ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಎಷ್ಟರ ಮಟ್ಟಿಗೆ ನಾವು ಯಾಮಾರಿಸಿದ್ದೀವಿ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ನೋಡಿ, ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಹಳೆಯ ಜೆಟ್ಗಳನ್ನೆಲ್ಲ ನಾವು ಹಾರಾಡಿಸಿ ಅದನ್ನು ಯಾಮಾರಿಸಿದ್ವಿ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇನ್ನೊಂದು ಸರಿ ಅವರು ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಭಾಳ ಅದ್ಭುತವಾದಂಥ ಒಂದು ಕಾರ್ಯತಂತ್ರವನ್ನು ಹೆಣೆದಿದ್ರು. ಅದೇನಪ್ಪ ಅಂತಂದರೆ, ನೀವು ಈ ರಟ್ಟಿನಲ್ಲಿ ಶಸ್ತ್ರಾಸ್ತ್ರಗಳನ್ನು ಮಾಡಿ, ಅಂದರೆ ನೀವು ಟ್ಯಾಂಕ್ಗಳನ್ನು ರಟ್ನಲ್ಲಿ ಮಾಡಿ, ಅಂದರೆ ಪ್ಲೈವುಡ್ಡಲ್ಲಿ ಮಾಡಿ ಅಲ್ಲಲ್ಲೇ ನಿಲ್ಲಿಸಿದ್ದು. ಅಲ್ಲಿಂದ ದೂರದಿಂದ ನೋಡಿದಂಥ ಪಾಕಿಸ್ತಾನಿಯರು, ಅಯ್ಯಪ್ಪ ಏನು ಇಷ್ಟೊಂದು ನಿಲ್ಲಿಸ್ಬಿಡಿಯಾರು ಇವರು ಅಂಥೇಳಿ ಎದ್ನೋ ಬಿದ್ನೋ ಅಂತ ಓಡೋದಂಥ ಸಂಗತಿ ಮೊನ್ನೆ ಭಾಳ ಅದ್ಭುತವಾಗಿ ಒಬ್ಬ ಮಿಲಿಟರಿ ಆಫೀಸರ್ ಈ ಮಾತನ್ನು ಹೇಳ್ತಾ ಇದ್ರು. ಮೊನ್ನೆ ಕೂಡ ಆಗಿರುವಂಥದ್ದು ಅದೇನೇ. ಯಾಕಂದರೆ ಇಲ್ಲಿ ಬಿಟ್ಟಿದ್ದು ಡಮ್ಮಿ ಜೆಟ್ಟು, ಆದರೆ ಇದು ಡಮ್ಮಿ ಜೆಟ್ಟು ಅನ್ನುವಂಥದ್ದು ಗೊತ್ತಾಗಲೇ ಇಲ್ಲ. ಕಾನ್ಸಂಟ್ರೇಷನ್ ಪೂರ್ತಿ ಈ ಕಡೆ ಆಯಿತು. ಅದಾದ ಮೇಲೆ ಇವರೆಲ್ಲ ಸೇರ್ಕೊಂಡು ಏರಿ ಬೇಸಿಗೆ ಹೊಡೆದ್ರು. ಡಮ್ಮಿ ಜೆಟ್ ಬಿಟ್ಟಿದ್ರು ಈ ಕಡೆಗೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಡಮ್ಮಿ ಜೆಟ್ಟನ್ನು ಬೆನ್ನು ಹತ್ತಿತು ಪಾಕಿಸ್ತಾನ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಪೈಲಟ್ ರಹಿತ ಡಮ್ಮಿ ಜೆಟ್ ಅದು. ಜೆಟ್ಗಳು ಬಂದವು ಅಂತ ಹೇಳಿ ಪಾಕಿಸ್ತಾನ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತು. ಆ ಕಡೆಗೆ ಸರಿಯಾದ ರೀತಿಯಲ್ಲಿ ನಮ್ಮ ಕ್ಷಿಪಣಿಗಳು ನುಗ್ಗಿದ್ವು, ಉಡೀ ಸಾಯಿತು. ಸಿಂಧೂರದ ತಂತ್ರಗಾರಿಕೆ ಈಗ ಬಯಲಾಗಿದೆ. 15 ಬ್ರಹ್ಮೋಸ್ ಮಿಸೈಲ್ಗಳು ಬಂದು ಬಡಿದವು ನೋಡಿ. ಪಾಕಿಸ್ತಾನ ಬೆನ್ನು ಹತ್ತಿದ್ದು ಈ ಪೈಲಟ್ ರಹಿತ ಡಮ್ಮಿ ಫ್ಲೈಟ್ ಕಡೆಗೆ. ಹೆಂಗಿದೆ ಯುದ್ಧ ತಂತ್ರ? ಹೇಳ್ಕೊಡ್ಬೇಕಾ ನಮಗೆ? ಚೀನಾ ನಿರ್ಮಿತ HU-9 ಏರ್ ಡಿಫೆನ್ಸ್ ಮಿಸೈಲ್ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಪಾಕ್ ರಡಾರ್ಗಳು ಏರ್ ಡಿಫೆನ್ಸ್ ವ್ಯವಸ್ಥೆ ಅಲರ್ಟ್ ಆದವು. ಪಾಕಿಸ್ತಾನ ಏರ್ ಡಿಫೆನ್ಸ್ ದಿಕ್ಕಾಪಾಲು ಮಾಡಿ ಅದಾದ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿತು. ದಾರಿ ತಪ್ಪಿಸಿದಂಥ ಬಗೆ ಇದು. ಈ ಥರ ವಿಮಾನಗಳು ಹಾರಾಡ್ತಾ ಇವೆ ಅಂದ್ಕೊಂಡು ಇವರು ಪೂರ್ತಿ ಈ ಕಡೆ ತಿರುಗಿಸೋದು ತಮ್ಮ ಶಕ್ತಿ ಸಾಮರ್ಥ್ಯವನ್ನು. ಆ ಕಡೆಗೆ ಮುಲ್ಲಾಜಿಲ್ದನೇ ಹೊಡೆದು ಹಾಕೋದು. ಏರ್ ಡಿಫೆನ್ಸ್ ಸಿಸ್ಟಮ್ ದಿಕ್ಕಾಪಾಲಾಗೋಯ್ತು. ಬ್ರಹ್ಮೋಸ್ ಒಳಗಡೆಗೆ ನುಗ್ಗಿದ್ವು. ಸ್ಕಾಲ್ಪ್ ಕ್ಷಿಪಣಿ ನುಗ್ಗಿದ್ವು. ನೋಡ್ತಿದ್ದಂಗೆ ಚಿಂದಿ ಚಿತ್ರಾನ್ನ. ಇಸ್ರೇಲ್ನ ಕ್ಷಿಪಣಿಗಳು ಕೂಡ ಸೇರ್ಕೊಂಡಿದ್ವು ಅದರಲ್ಲಿ. ಪಾಕಿಸ್ತಾನದ 12 ವಾಯುನೆಲೆಗಳ ಪೈಕಿ 11ರ ಮೇಲೆ ಏಕಕಾಲಕ್ಕೆ ದಾಳಿ ಆಯಿತು. ನಿಂತ ವಿಮಾನಗಳು ನಿಂತಲ್ಲೇ ನಿಂತಿವೆ, ಮುಂದಕ್ಕೆ ತರೋಕ್ಕಾಗಲ್ಲ. ಯಾಕಂದರೆ ರಸ್ತೆ ನಟಗಿದ್ರೆ ತಾನೇ ವಿಮಾನ ಜೋರಾಗಿ ಬಂದ್ಬಿಟ್ಟು ಆಮೇಲೆ ಹಾರೋದು. ರನ್ವೇನೇ ಗಾನ್. ಇದು ತುಂಬ ವ್ಯವಸ್ಥಿತವಾಗಿ ಭಾರತ ರೆಡಿ ಮಾಡ್ಕೊಂಡಿತ್ತು. ತುಂಬ ವ್ಯವಸ್ಥಿತವಾಗಿ ಎಲ್ಲಿ ಯಾವ ರೀತಿ ಯಾಮಾರಿಸ್ಬೇಕು, ಯಾವ ರೀತಿ ಡಿವೇಟ್ ಮಾಡಬೇಕು, ಯಾವ ರೀತಿ ಬಡಿಬೇಕು. ಪಾಕಿಸ್ತಾನ ರಡಾರ್ ಅಲರ್ಟ್ ಇದೆಯಾ ಇಲ್ವಾ ಅನ್ನೋದ್ರ ಪರಿಶೀಲನೆ ಆಯಿತು. ಆಮೇಲೆ ಇದ್ದಕ್ಕಿದ್ದಂಗೆ ಡಮ್ಮಿ ಏರ್ಕ್ರಾಫ್ಟ್ಗಳು ಹಾರಾಡೋಕ್ಕೆ ಶುರು ಮಾಡಿದ್ವು. ಪಾಕಿಸ್ತಾನ ನಂಬಿಡ್ತು ಇದೇನೋ ಎಡವಟ್ಟಾಯಿತು ಅಂತ. ಆ ಕಡೆಗೆ ಪೂರ್ತಿ ಕಾನ್ಸಂಟ್ರೇಷನ್ ಸೇನೆದು ಈ ಕಡೆಗಾಯಿತು ಪಾಕಿಸ್ತಾನದ್ದು. ಅದಂಗೆ ಆಗ್ತಿದ್ದಂಗೆ ನಾವು ಪಾಕಿಸ್ತಾನದ ಸೇನೆಯ ಮೇಲೆ, ಸೇನಾ ನೆಲೆಗಳ ಮೇಲೆ ಇದ್ದಕ್ಕಿದ್ದಂಗೆ ಕ್ಷಿಪಣಿಗಳನ್ನು ನುಗ್ಗಿಸಿದ್ವಿ. ರನ್ವೇಗಳು ಛಿದ್ರವಾಯಿತು. ಏರ್ ಬೇಸ್ಗಳು ನೆಗೆದು ಬಿದ್ದು ಹೋದವು. ಇದು ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಮ್ಮುವಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಹಿಂದೆಲ್ಲ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಹಳೆಯ ವಿಮಾನಗಳನ್ನು ಹಾರಿಸಿ ಅವರನ್ನು ಯಾಮಾರಿಸಿದ್ವಿ ಅಂತ ನಾವು ಈ ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಮಿಲಿಟರಿ ಅಧಿಕಾರಿಗಳ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಮೊನ್ನೆ ಒಬ್ಬ ಮಿಲಿಟರಿ ಆಫೀಸರ್ ಬಹಳ ವರ್ಣರಂಜಿತವಾದ ಕತೆ ಹೇಳಿಬಿಟ್ರು ಹರೀಶ್. ಏನು ಅಂತಂದರೆ, ಈ ರಟ್ಟಿನಲ್ಲಿ, ಈ ರಟ್ಟು ಪ್ಲೈವುಡ್ ಇದೆಯಲ್ಲ, ಅದರಲ್ಲಿ ನಾವು ಈ ಆಕೃತಿಗಳನ್ನು ಮಾಡಿಟ್ಟು ಟ್ಯಾಂಕ್ಗಳಿವೆ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಿ ಯಾಮಾರಿಸಿದ್ವಿ ಅನ್ನುವಂಥ ಮಾತನ್ನು ಅದು ಹೇಳಿದರು. ಇನ್ನೊಂದೇನು ಅಂತಂದರೆ, ಯಾರ್ಯಾರ ಜೊತೆ ಮಾತಾಡ್ತಾರೆ ಅದನ್ನೇ ಇಂಟರ್ಸೆಪ್ಟ್ ಮಾಡಿ ಈ ಅವರ ಸೈನಿಕರು ಅವ್ರ ಮೇಲೆ ದಾಳಿ ಮಾಡಬೇಕು, ಆ ರೀತಿ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅಂತ. ಈಗ ಅದರ ಮುಂದುವರೆದ ಭಾಗ ಪಾಕಿಸ್ತಾನವನ್ನು ಯಾಮಾರಿಸುವಂಥದ್ದು ಬಹಳ ಸುಲಭ ಅನ್ನೋದು ಇದರಿಂದಲೂ ಗೊತ್ತಾಗುತ್ತೆ. ನೋಡಿ, ನಾವು ಯಾವ ಜೆಟ್ಟನ್ನು ಬಿಟ್ಟ ತಕ್ಷಣ ಪಾಕಿಸ್ತಾನ ನಂಬಿದ ರೀತಿ, ಇಡೀ ಸೇನೆ ಈ ಕಡೆ ಕಾನ್ಸಂಟ್ರೇಟ್ ಮಾಡಿದ ರೀತಿ, ಅದಾದ ಮೇಲೆ ನಮ್ಮ ಕ್ಷಿಪಣಿಗಳು ನುಗ್ಗಿದ ರೀತಿ ಬಗ್ಗೆ ನಾವು ಹೇಳ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನು ಯಾಮಾರಿಸಿ ಕ್ಷಣ ಮಾತ್ರದಲ್ಲಿ
23 ನಿಮಿಷದಲ್ಲಿ 11 ಕಡೆಯ ಏರ್ ಬೇಸ್ಗಳು ಖಲ್ಲಾಸ್ ಆಗೋಗ್ಬಿಟ್ಟು ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟು. ಏನಂತೀರಿ? ಹೌದು ರಂಗನಾಥ್, ಇದು ಯುದ್ಧದ ಕಲೆ. ಮುಖ್ಯವಾಗಿ ಭಾರತ ಒಂದು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಪ್ಲ್ಯಾನನ್ನು ಮಾಡಿಕೊಂಡಿತ್ತು. 3 ಸೇನೆಗಳು ಕೂಡ ಪ್ಲ್ಯಾನನ್ನು ಮಾಡಿಕೊಂಡಿತ್ತು. ಹೇಗೆ ನಕಲಿ ಫ್ಲೈಟ್ಗಳನ್ನ ಹಾರಿಸಬೇಕು, ನಂತರ ಟಾರ್ಗೆಟ್ ಮಾಡಿ ಈ ಕಡೆಯಿಂದ ಇನ್ನೊಂದು ಒರಿಜಿನಲ್ ಕ್ಷಿಪಣಿಗಳನ್ನು ಯಾವ ರೀತಿ ಹಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ಲ್ಯಾನನ್ನು ಮಾಡಿಕೊಳ್ಳಾಯಿತು. ಇದೊಂದು ರೀತಿಯ ಯುದ್ಧದ ತಂತ್ರ ಮತ್ತು ಯುದ್ಧದ ಕಲೆ. ಮತ್ತು ಸಾಮಾನ್ಯವಾಗಿ ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಇದೇ ರೀತಿಯಾದಂಥ ಯುದ್ಧ ತಂತ್ರಗಳನ್ನು ಬಳಕೆ ಮಾಡ್ತಾರೆ. ಇಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಸೈನ್ಯವನ್ನು ಯಾಮಾರಿಸಲಿಕ್ಕೆ ಈ ರೀತಿಯಾದ ಒಂದು ತಂತ್ರವನ್ನು ಬಳಸಿ ಪಾಕಿಸ್ತಾನದ ಸೈನ್ಯವನ್ನು ಡೈವರ್ಟ್ ಮಾಡಿ, ಬೇರೆ ಕಡೆ ಡೈವರ್ಟ್ ಮಾಡಿ ಈ ಕಡೆಯಿಂದ ತಾನು ಏನು ಗುರಿಯನ್ನು ತಲುಪಬೇಕಾಗಿತ್ತು, ನಿಖರ ದಾಳಿಯನ್ನು ಮಾಡಬೇಕಾಗಿತ್ತು, ಆ ದಾಳಿಯನ್ನು ಮಾಡಿರುವಂತಹದ್ದು. ಅದು ಕೂಡ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಬಳಕೆಯನ್ನು ಮಾಡಿರುವಂತಹದ್ದು ಮತ್ತು ಇಸ್ರೇಲ್ನ ಕ್ಷಿಪಣಿಗಳನ್ನು ಕೂಡ ಬಳಕೆಯನ್ನು ಮಾಡಿ ತಾನು ಏನು ಭಾರತದ ಸೈನ್ಯ ಟಾರ್ಗೆಟ್ ಮಾಡಿಕೊಂಡಿತ್ತು, ಬಹು ಮುಖ್ಯವಾಗಿ ಉಗ್ರರ ನೆಲೆಗಳು ಜೊತೆಗೆ ಏರ್ ಬೇಸ್ಗಳು. ಫಸ್ಟಿಗೆ ಟಾರ್ಗೆಟ್ ಮಾಡಿದಂಥದ್ದು ಉಗ್ರರ ನೆಲೆಗಳು. ಉಗ್ರರ ನೆಲೆಗಳನ್ನು 9 ಉಗ್ರರ ನೆಲೆಗಳನ್ನು ಉಡಿಸ್ ಮಾಡಿದ ಬಳಿಕ ಮತ್ತೆ ಅದೇ ಯುದ್ಧ ತಂತ್ರವನ್ನು ಭಾರತ ಬಳಸಿತ್ತು. ಏನು ನಕಲಿ ಫ್ಲೈಟ್ಗಳನ್ನ ಹಾರಿಸುವಂಥದ್ದು, ರಟ್ಟಿನ ಫ್ಲೈಟ್ಗಳನ್ನ ಹಾರಿಸಿ ಒಂದು ಪಾಕಿಸ್ತಾನದ ಸೇನೆಯನ್ನು ದಿಕ್ಕು ತಪ್ಪಿಸುವಂಥದ್ದು, ಇಂತಹ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿ ನಂತರ ವಾಯುನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿದಂತಿದೆಯಲ್ಲ, ಇದಂತೂ ಬಹಳ ರೋಚಕ ಆಗಿರುವಂಥದ್ದು. ಮತ್ತು ಈ ಒಂದು ಕಾರ್ಯಾಚರಣೆ ಆದ ಬಳಿಕ ಒಂದೊಂದೇ ವಿಚಾರಗಳು ಹೊರಬರ್ತಿರುವಂತಹದ್ದು. ಭಾರತ ಹೇಗೆ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡ್ತು, ಭಾರತ ಹೇಗೆ ಪಾಕಿಸ್ತಾನದ ಸೈನ್ಯಕ್ಕೆ ಚಳ್ಳೆಹಣ್ಣು ತಿನ್ನಿಸ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತಹದ್ದು ರಂಗನಾಥ್.